ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಜಗನ್ಮಾತೆ. ಗುಡ್ ಮಾರ್ನಿಂಗ್ ಮಾ. ವೆರಿ ಗುಡ್ ಮಾರ್ನಿಂಗ್ ಅಮ್ಮ. ಥ್ಯಾಂಕ್ ಯು ಮಾ. ಗುಡ್ ಮಾರ್ನಿಂಗ್ ಅಮ್ಮ. ವೆರಿ ಗುಡ್ ಮಾರ್ನಿಂಗ್. ಜಗನ್ಮಾತೆ ಆದಿಪರಾಶಕ್ತಿ. ಶುಭೋದಯ ಅಮ್ಮ. ಥ್ಯಾಂಕ್ ಯು. ತಮಗೂ ಸಹ ಶುಭೋದಯ ಸರ್. ನಮಸ್ತೆ ಅಮ್ಮ. ಗುಡ್ ಮಾರ್ನಿಂಗ್. ನಮಸ್ತೆ. ನಮಸ್ತೆ ಜಗನ್ಮಾತೆ. ವೆರಿ ಗುಡ್ ಮಾರ್ನಿಂಗ್. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ಸೊ ಈ ದಿನ ಜಗನ್ಮಾತೆ ಸರ್ವಂ ಶಿವಾರ್ಪಣಮಸ್ತು. ನಮಸ್ತೆ. ಸೊ ಈಗ ಫಸ್ಟು ಒಂದು ಕೆಲಸ ಮಾಡೋಣ. ಫಸ್ಟು ವಾಟರ್ ಎನ್ಸರೈಸ್ ಮಾಡಿಬಿಡೋಣ. ವಾಟರ್ ಎನ್ಸರೈಸ್ ಮಾಡಿದ ನಂತರ ನೀರನ್ನು ನಮಸ್ತೆ ಸರ್. ಆ ನೀರನ್ನು ಪ್ರೋಕ್ಷಣೆ ಮಾಡಿದ ನಂತರ ನಾವು ಒಂದು ನೆಕ್ಸ್ಟು ರೇಖಿ ಪ್ರಾಕ್ಟೀಸನ್ನು ಆರಂಭ ಮಾಡೋಣ. ಓಕೆ, ಆಲ್ಮೋಸ್ಟ್ 4:28 ಆಯ್ತಾ ಬಂತು. ಸ್ಟಾರ್ಟ್ ಮಾಡೋಣ ಈಗ ಕ್ಲಾಸನ್ನು. ಈಗ ಮೊದಲಿಗೆ ಎಲ್ಲರೂ ಕೂಡ ನಿಮ್ಮ ಹಸ್ತವನ್ನು ರಬ್ ಮಾಡುವಂಥದ್ದು, ನಿಮ್ಮ ಹಸ್ತದ ಮಧ್ಯಭಾಗದಲ್ಲಿರುವಂತಹ ಚಕ್ರವನ್ನು, ಪ್ರತಿ ಬೆರಳುಗಳಲ್ಲಿ ಇರುವಂತಹ ಉಪಚಕ್ರಗಳನ್ನು ಆ್ಯಕ್ಟಿವ್ ಮಾಡುವಂತಹ ಕಾರ್ಯವನ್ನು ಮಾಡೋಣ. ಓಕೆ, ಎಲ್ಲ ಒಂದು ಸಲ ನಿಮ್ಮ ಸೈಡ್ ಚೆಕ್ ಮಾಡಿ, ಮ್ಯೂಟ್ ಮಾಡಿ, ವಾಯ್ಸ್ ಮ್ಯೂಟ್ ಇರಲಿ, ವಾಯ್ಸ್ ಎಕೋ ಆಗೋದು ಬೇಡ. ವನಿತಾ ಅವರೇ ಮ್ಯೂಟ್ ಮಾ. ಓಕೆ, ನಿಮ್ಮ ಹಸ್ತದ ಮಧ್ಯಭಾಗವನ್ನು 12 ಬಾರಿ, ಪ್ರತಿ ಬೆರಳಿನ ತುದಿಯ ಭಾಗವನ್ನು 9 ಬಾರಿ ಪ್ರೆಸ್ ಮಾಡುವಂಥದ್ದನ್ನು ಮಾಡಿ. ಫಸ್ಟ್ ಒಂದು 5 ಸೆಕೆಂಡ್ ನಿಮ್ಮ ಹಸ್ತವನ್ನು ರಬ್ ಮಾಡುವಂಥದ್ದು. ಈಗ ನಿಮ್ಮ ಹಸ್ತದ ಮಧ್ಯಭಾಗವನ್ನು 12 ಬಾರಿ ಪ್ರೆಸ್ ಮಾಡಿ. ಜಗನ್ಮಾತೆ ಆದಿಪರಾಶಕ್ತಿ. ಎರಡೂ ಹಸ್ತಗಳ ಮಧ್ಯಭಾಗವನ್ನು ಪ್ರೆಸ್ ಮಾಡಿದ ನಂತರ ಪ್ರತಿ ಬೆರಳುಗಳನ್ನು ತುದಿಯ ಭಾಗವನ್ನು 9 ಬಾರಿ ಪ್ರೆಸ್ ಮಾಡುವಂಥದ್ದು. 1 ಬಾರಿ 2 ಬಾರಿ, ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ಓಕೆ, ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಓಕೆ, ಎಲ್ಲ ಬೆರಳುಗಳನ್ನು ತುದಿಯ ಭಾಗವನ್ನು 9 ಟೈಮ್ಸ್ ಪ್ರೆಸ್ ಮಾಡಿದ ನಂತರ ನಿಮ್ಮ ಹಸ್ತದಲ್ಲಿರುವಂತಹ ಚಕ್ರಗಳು ಮತ್ತು ತುದಿ ಬೆರಳುಗಳಲ್ಲಿರುವಂತಹ ಉಪಚಕ್ರಗಳು ಆ್ಯಕ್ಟಿವ್ ಆಗುವಂಥದ್ದಾಗಿದೆ. ಈಗ ಮೊದಲಿಗೆ ನಿಮ್ಮ ಜೀವನದ ಅದ್ಭುತ ದೈವಗಳಾದಂತಹ ನಿಮ್ಮ ತಂದೆ ತಾಯಿಗಳ ಒಂದು ಸ್ಮರಣೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಈ ಅದ್ಭುತವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನನ್ನನ್ನು ಅತ್ಯದ್ಭುತವಾದ ಚೈತನ್ಯ ಶಕ್ತಿಯಾಗುವಂತೆ ಅನುಗ್ರಹಿಸಿ
ನಿಮ್ಮ ಆಶೀರ್ವಾದ ಸದಾಕಾಲ ನನ್ನ ಮೇಲಿರಲಿ ಅಂತ ಹೇಳ್ತಾ ನಿಮ್ಮ ತಂದೆ ತಾಯಿಗಳ ಪಾದ ಕಮಲಗಳನ್ನು ಸ್ಪರ್ಶ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ತೆ ಅಮ್ಮ, ಶುಭೋದಯಗಳಮ್ಮ. ನಮಸ್ತೆ ಅಮ್ಮ, ಶುಭೋದಯ ಜಗನ್ಮಾತೆ. ಸೊ ಈಗ ನಿಮ್ಮ ಆರಾಧ್ಯ ದೈವ ಗುರುರಾಯರಿರಬಹುದು, ಸಾಯಿರಾಮ್ ಇರಬಹುದು, ಅಥವಾ ಶಿವ ಇರಬಹುದು, ನಾರಾಯಣ ಇರಬಹುದು, ಜಗನ್ಮಾತೆ ಇರಬಹುದು, ವಿಘ್ನೇಶ್ವರರಿರಬಹುದು, ನಿಮ್ಮ ಕುಲದೈವ ಅವರ ಸ್ಮರಣೆಯನ್ನು ಮಾಡಿ ಭಗವಂತ ಅಥವಾ ಭಗವತಿ ಈ ಅದ್ಭುತವಾದ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅತ್ಯದ್ಭುತವಾದಂತಹ ಸಾಧನೆಯ ಮುಖಾಂತರವಾಗಿ ನಾನು ಚೈತನ್ಯ ಶಕ್ತಿಯಾಗುವಂತೆ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿ. ನಿಮ್ಮ ಆರಾಧ್ಯ ದೈವದ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಹಾಗೆ ನಿಮ್ಮ ಗುರುಗಳಿಗೂ ಕೂಡ ನಮಸ್ಕರಿಸುವ ಮೂಲಕ ರೇಖಿ ಪ್ರಾರ್ಥನೆಯನ್ನು ಮಾಡೋಣ. ರೇಖಿಯನ್ನು ರಿಸೀವ್ ಮಾಡಲಿಕ್ಕೆ ನಿಮ್ಮ ಹಸ್ತವನ್ನು ಸಿದ್ಧಪಡಿಸಿ ಈಗ ರೇಖಿ ಪ್ರಾರ್ಥನೆಯನ್ನು ಮಾಡಿ. ರೇಖಿಗೆ ಧನ್ಯವಾದಗಳು, ರೇಖಿಯ ಗುರುವೃಂದಕ್ಕೆ ಧನ್ಯವಾದಗಳು, ರೇಖಿಯ ನನ್ನ ಭಾಗದ ಗುರುಗಳಾದಂತಹ ನನ್ನ ಜಗನ್ಮಾತೆಯ ಸ್ವರೂಪವಾದಂತಹ ನನ್ನ ರೇಖಿ ಗುರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ರೇಖಿಯ ಅಲ್ಪ ಸಾಧಕಿಯಾದಂತಹ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು. ರೇಖಿ ಶಕ್ತಿ ಹೇಗೆ ಅದ್ಭುತವಾದಂತಹ ಬೆಳಕಿನ ರೂಪದಲ್ಲಿ, ಕಿರಣಗಳ ರೂಪದಲ್ಲಿ ಸಂಪೂರ್ಣವಾಗಿ ನಿಮ್ಮ ಸುತ್ತಲೂ ಆವರಿಸುವ ಮೂಲಕ ನಿಮ್ಮ ಹಸ್ತಗಳಲ್ಲಿ, ನಿಮ್ಮ ತುದಿ ಬೆರಳುಗಳಲ್ಲಿ ಅದ್ಭುತವಾದಂತಹ ಸಂಚಾರವನ್ನು ಆರಂಭ ಮಾಡ್ತಾ ಇದೆ. ಹೇಗೆ ರೇಖಿ ಶಕ್ತಿ ನಿಮ್ಮ ತುದಿ ಬೆರಳುಗಳ ಮುಖಾಂತರವಾಗಿ ಸಮಸ್ತ ನಿಮ್ಮ ಹಸ್ತದ ಮಧ್ಯಭಾಗದಲ್ಲಿ ಜಾಗೃತ ಆಗುವ ಮೂಲಕ ಸಂಪೂರ್ಣ ಆ ಶಕ್ತಿ ಹೇಗೆ ನಿಮ್ಮ ಹಸ್ತಗಳಲ್ಲಿ ಪ್ರವಹಿಸ್ತಾ ಇದೆ. ನಿಮ್ಮ ಹಸ್ತದ ಮಾಂಸಖಂಡಗಳ ಪ್ರತಿಯೊಂದು ಜೀವಕೋಶಗಳು, ನರನಾಡಿಗಳ ಒಳಗೂ ಮತ್ತು ಹೊರಗೂ, ಅಸ್ಥಿಯ ಒಳಗೂ ಮತ್ತು ಹೊರಗೂ ಅದ್ಭುತವಾದ ಅದಮ್ಯವಾದ ರೇಖಿ ಶಕ್ತಿ ಹೇಗೆ ಸಂಚಾರವನ್ನು ಮಾಡ್ತಾ ಇದೆ ಅಂತ ಗಮನಿಸಿ. ನಿಮ್ಮ ತುದಿ ಬೆರಳುಗಳಲ್ಲಿ ಆಗುವಂತಹ ಅದ್ಭುತವಾದ ಅನುಭವಗಳು, ಅಯಸ್ಕಾಂತದಂತಹ ಏನೋ ವಿಶೇಷವಾದ ಸೆಳೆತ, ಚುಚ್ಚುವಂತಹ ಅರಿಯುವಂತಹ ವಿಶೇಷ ಅನುಭವಗಳು, ಎಲ್ಲವನ್ನ ಗಮನಿಸ್ತಾ ಒಂದೆರಡು ನಿಮಿಷಗಳ ಕಾಲ ರೇಖಿ ಶಕ್ತಿಯನ್ನು ರಿಸೀವ್ ಮಾಡಿ. ಆ ಅದ್ಭುತವಾದ ಕ್ಷಣವನ್ನು ಆನಂದಿಸಿ. ನಿಮ್ಮ ಇಷ್ಟ ದೈವದ ಅಭಯ ಹಸ್ತದಿಂದ ಜಾಗೃತ ಆದಂತಹ ದಿವ್ಯವಾದ ಶಕ್ತಿ ಹೇಗೆ ನಿಮ್ಮ ಹಸ್ತಗಳಲ್ಲಿ ಜಾಗೃತ ಆಗ್ತಾ ಇದೆ. ಜಗನ್ಮಾತೆ ನಿಮ್ಮ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಬ್ರಹ್ಮಾಂಡದ ಶಕ್ತಿ ನನ್ನ ಪ್ರತಿಯೊಬ್ಬ ಶಿಷ್ಯರುಗಳ ಸುತ್ತಲೂ ಜಾಗೃತಗೊಳ್ಳುವ ಮೂಲಕ ಅವರ ಹಸ್ತಗಳಲ್ಲಿ ಸಂಪೂರ್ಣವಾದ ರೇಖಿ ಶಕ್ತಿ ಸಂಚಾರಗೊಳ್ಳಲಿ. ಈಗ ಮೊದಲಿಗೆ ವಾಟರ್ ಎನರ್ಜರೈಸ್
ನಮ್ಮ ಸಪ್ತ ಚಕ್ರಗಳನ್ನು ಬೂಸ್ಟ್ ಮಾಡಲಿಕ್ಕೆ ಅದ್ಭುತವಾದಂತಹ ಅಮೃತದ ತಯಾರಿಯನ್ನು ಮಾಡುವಂತಹ ಕಾರ್ಯವನ್ನು ಮಾಡೋಣ. ಎಲ್ಲರೂ ಕೂಡ ನೀವು ತಂದಿರಿಸಿಕೊಂಡಂತಹ ಜಲವನ್ನು ತೆಗೆದುಕೊಂಡು, ಒಂದು ಗ್ಲಾಸ್ ಇರಬಹುದು ಅಥವಾ ತಂಬಿಗೆಯಲ್ಲಿರಬಹುದು, ಅದನ್ನು ತೆಗೆದುಕೊಂಡು ನಿಮ್ಮ ಎಡಹಸ್ತದ ಮೇಲೆ ಕಳಸದ